ರಾಜೀವ್ ಗೌಡ ಅಲಿಯಾಸ್ ಚಪ್ಪಲಿ ರಾಜೀವ ಅಪ್ಸ್ಕ್ಯಾಂಡ್ ಆಗಿ ತಪ್ಪಿಸಿಕೊಂಡು ಇಲ್ಲಿಗೆ ಬರೋಬ್ಬರಿ 10 ದಿನಗಳು ಕಳೆದಿದೆ. ಆದರೆ ಇನ್ನೂ ಕೂಡ ಪೊಲೀಸರು ಹುಡುಕಾಡ್ತಾನೆ ಇದ್ದಾರೆ. ಬಟ್ ಕೊನೆಯದಾಗಿ ಉಳ್ಕೊಂಡಿದ್ದಂತ ಒಂದು ವಿಚಾರ ಅದು ಕೂಡ ಈಗ ಸುಳ್ಳು ಅನ್ನುವಂಥ ರೀತಿಯಲ್ಲಿ ಆಗಿದೆ. ನಿರೀಕ್ಷಣಾ ಜಾಮೀನಿಗಾಗಿ ಕಾಯ್ತಾ ಇದ್ರು, ಅದಕ್ಕೆ ಶಾಕ್ ಕೊಟ್ಟಿದೆ ಕೋರ್ಟ್. ಚಪ್ಪಲಿ ರಾಜೀವನಿಗೆ ಈ ಮೂಲಕವಾಗಿ ಮತ್ತೊಂದು ಶಾಕ್. ಏನದು ಅನ್ನುವಂಥ ಡೀಟೇಲ್ಸ್ ನೋಡ್ತಾ ಹೋಗೋಣ. ಪೌರಾಯುಕ್ತಗೆ ಧಮಕಿ ನಿಂದನೆ ಕೇಸ್ನಲ್ಲಿ ರಾಜೀವ್ ಗೌಡಗೆ ಮತ್ತೊಂದು ಬಿಗ್ ಶಾಕ್ ತಟ್ಟಿರುವಂಥದ್ದು ಕೋರ್ಟ್ ಕಡೆಯಿಂದ. ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ರು, ಅರ್ಜಿ ವಜಾಗೊಳಿಸಿದೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕೋರ್ಟ್. ಅಲ್ಲಿನ ಕೋರ್ಟ್ ಅಲ್ಲಿ ಆಂಟಿಸಿಪೇಟರಿ ಬೇಲ್ಗಾಗಿ ಅವರು ಅರ್ಜಿ ಸಲ್ಲಿಕೆ ಮಾಡಿದ್ರು, ಅದನ್ನು ಕೂಡ ಈಗ ವಜಾ ಮಾಡಲಾಗಿದೆ, ಕೊಡೋಕೆ ಸಾಧ್ಯ ಇಲ್ಲ ಅಂತ ಕೋರ್ಟ್ ಹೇಳಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೋರ್ಟ್ ಈ ಬಗ್ಗೆ ತನ್ನ ಆದೇಶವನ್ನು ಇವತ್ತು ಪ್ರಕಟ ಮಾಡಿರೋದು. 2ನೇ ಜಿಲ್ಲಾ ಅಪರ ಸತ್ರ ಕೋರ್ಟ್ನ ನ್ಯಾಯಮೂರ್ತಿ ಕಾಂತರಾಜ್ ಪೀಠದಲ್ಲಿ ಇವತ್ತು ಅರ್ಜಿ ವಿಚಾರಣೆ ಆಯಿತು. ವಿಚಾರಣೆ ನಂತರದಲ್ಲಿ ವಾದ ಪ್ರತಿವಾದಗಳನ್ನು ಆಲಿಸಿದಂತ ಕೋರ್ಟ್ ವಜಾ ಮಾಡಿ ತನ್ನ ಆದೇಶವನ್ನ ಪ್ರಕಟ ಮಾಡಿದೆ. ಆರೋಪಿ ರಾಜೀವ್ ಗೌಡ ಪರ ವಕೀಲ ವಿವೇಕ್ ಸುಬ್ಬಾರೆಡ್ಡಿ ಇವತ್ತು ಕೂಡ ವಾದವನ್ನ ಮಂಡನೆ ಮಾಡಿದ್ರು. ಎಫ್ಐಆರ್ ರದ್ದು ಕೋರಿ ಹೇಗೆ ಅವರೇ ವಾದವನ್ನ ಮಂಡನೆ ಮಾಡಿದ್ರು ಹೈಕೋರ್ಟ್ ಅಲ್ಲಿ, ಇಲ್ಲೂ ಕೂಡ ಅವರು ಆಂಟಿಸಿಪೇಟರಿ ಬೇಲ್ ನಿರೀಕ್ಷಣಾ ಜಾಮೀನಿಗಾಗಿ ಅವರೇ ವಾದವನ್ನ ಮಾಡಿದ್ರು. ರಾಜೀವ್ ಗೌಡ ಪರವಾಗಿ ಸುಬ್ಬಾರೆಡ್ಡಿ ಅವರ ವಾದ ಮಂಡನೆ ಆಯಿತು. ಇನ್ನು ಮತ್ತೊಂದು ಕಡೆ ದೂರುದಾರೆ ಅಮೃತ ಗೌಡ ಅವರ ಪರವಾಗಿ ಪಿಪಿ ಸುಮತಿ ಶಾಂತ ಮೇರಿ ವಾದವನ್ನ ಮಂಡನೆ ಮಾಡಿದ್ರು, ಅವರ ಅಪೋಸಿಟ್ ಆಗಿ. ಸೊ ಇವತ್ತು ಈ ವಾದ ಪ್ರತಿವಾದಗಳನ್ನ ಆಲಿಸಿದಂತಹ 2ನೇ ಸತ್ರ ನ್ಯಾಯಾಲಯ ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲಾ ನ್ಯಾಯಾಲಯ ಕೊಟ್ಟಂತಹ ಮಹತ್ವವಾದಂತಹ ಆದೇಶ ಇದು. ಸೊ ಅರ್ಜಿಯನ್ನ ವಜಾ ಮಾಡಲಾಗಿದೆ. ಈ ಮೂಲಕವಾಗಿ ನಿರೀಕ್ಷಣಾ ಜಾಮೀನನ್ನ ಕೊಡೋಕಾಗೋದಿಲ್ಲ ಅಂತ ಕೋರ್ಟ್ ಕಡ್ಡಿ ಮುರಿದಂಗೆ ಹೇಳಿದೆ. ಇನ್ನು ಹೈಕೋರ್ಟ್ ಅಲ್ಲೂ ಕೂಡ ಎಫ್ಐಆರ್ ರದ್ದನ್ನ ಕೋರಿ ಏನು ಹೋಗಿದ್ರು, ಅರ್ಜಿಯನ್ನು ಹಾಕೊಂಡಿದ್ರು, ಅಲ್ಲಿ ಹೈಕೋರ್ಟ್ ಯಾವ ರೀತಿಯಾಗಿ ತಪರಾಕೆಯನ್ನು ಹಾಕಿತ್ತು ಅದನ್ನ ನೋಡೋಣ. ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ ನಲ್ಲಿ ಸಲ್ಲಿಸಿದಂತ ಅರ್ಜಿಯು ಕೂಡ ವಜಾ ಆಗಿತ್ತು. ಮೊನ್ನೆನೇ ಆದಂತಹ ಬೆಳವಣಿಗೆ ಇದು. ಹೈಕೋರ್ಟ್ ಛೀಮಾರಿ ಹಾಕಿತ್ತು, ಹೇಗೆ ಕೊಡೋಕೆ ಸಾಧ್ಯ ಅನ್ನುವಂಥ ಅರ್ಥದಲ್ಲಿ. ಒಮ್ಮೆ ಮಾತನಾಡಿದ್ರೆ ವಾಪಸ್ ಪಡೆಯಲಾಗಲ್ಲ ಅಂತ ಹೈಕೋರ್ಟ್ ತನ್ನ ಅಭಿಪ್ರಾಯವನ್ನ ಹೇಳಿತ್ತು. ಜನಸಾಮಾನ್ಯರು ಕೇಳುವಂತಹ ರೀತಿಯಲ್ಲಿ ಹೈಕೋರ್ಟ್ ಕೂಡ ಪ್ರಶ್ನೆ ಕೇಳಿತ್ತು ಅವರ ಪರ ವಕೀಲರಿಗೆ. ಒಮ್ಮೆ ಮಾತನಾಡಿದ್ರೆ ಮುಗಿದೋಯ್ತಲ್ಲ, ಅದನ್ನು ವಾಪಸ್ ತೆಗೆದುಕೊಳ್ಳೋಕ್ಕಾಗತ್ತೆ. ಯಾಕಂದ್ರೆ ಇವರು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಕಕ್ಷಿದಾರರು ಕ್ಷಮೆ ಕೇಳಿಬಿಟ್ಟಿದ್ದಾರೆ, ಮಾಧ್ಯಮಗಳಲ್ಲಿ ಕ್ಷಮೆ ಕೇಳೋಕೆ, ಸಾರ್ವಜನಿಕವಾಗಿ ಕ್ಷಮೆ ಕೇಳೋಕೆ ಕೂಡ ರೆಡಿಯಾಗಿದ್ದಾರೆ, ಅನು ಮಾಡಿಕೊಡಬೇಕು, ರಕ್ಷಣೆ ಕೊಡಬೇಕು ಅಂತ ಕೇಳಿದ್ರು ವಿವೇಕ್ ಸುಬ್ಬಾರೆಡ್ಡಿ ಅವರು, ರಾಜೀವ್ ಗೌಡ ಪರ ವಕೀಲರು. ನಿಯಂತ್ರಣವಿಲ್ಲದ ನಾಲಿಗೆಯೇ ಎಲ್ಲವನ್ನೂ ಹಾಳು ಮಾಡಬಲ್ಲದು ಅಂತ ಕೋರ್ಟ್ ಕಿವಿ ಮಾತು ಹೇಳಿತ್ತು, ಬುದ್ಧಿ ಮಾತು ಹೇಳುವಂತ ಕೆಲಸ ಕೂಡ ಮಾಡಿತ್ತು. ಹೈಕೋರ್ಟ್ ಅಲ್ಲಿ ಆದಂತಹ ವಾದ ಪ್ರತಿವಾದಗಳಿದ್ದು ಕೋರ್ಟ್ ಏನ್ ಹೇಳಿತು ಅನ್ನುವಂಥದ್ದು. ಕ್ಷಮೆ ಕೇಳಿದ್ರು ಕೂಡ ಒಡೆದಿರುವುದು ಒಂದಾಗಲ್ಲ ಅಂತ ತರಾಟೆ ತೆಗೆದುಕೊಂಡಿತ್ತು ಕೋರ್ಟ್. ಆ ವ್ಯಕ್ತಿ ಈ ರೀತಿಯಾದಂತಹ ಭಾಷೆಯನ್ನ ಬಳಸಿ ಮಾತನಾಡೋದಕ್ಕೆ ಹೇಗೆ ಸಾಧ್ಯ, ಮಾತನಾಡೋಕಾದ್ರೂ ಹೇಗೆ ಮನಸ್ಸು ಬಂತು ಅನ್ನುವಂಥ ಅರ್ಥದಲ್ಲಿ ಛೀಮಾರಿ ಹಾಕಿತ್ತು ಹೈಕೋರ್ಟ್. ಅರ್ಜಿದಾರ ರಾಜೀವ್ ಗೌಡನಿಗೆ ಛೀಮಾರಿ ಹಾಕಿ ಅರ್ಜಿನ ವಜಾಗೊಳಿಸಿತ್ತು. ಎಫ್ಐಆರ್ ಅನ್ನ, ಅಂದ್ರೆ 2 ಎಫ್ಐಆರ್ಗಳು ದಾಖಲಾಗಿರುವಂತದ್ದು, ಆ 2 ಎಫ್ಐಆರ್ಗಳನ್ನ ರದ್ದು ಮಾಡೋಕೆ ಆಗೋದಿಲ್ಲ ಅಂತ ಹೈಕೋರ್ಟ್ ಸುಮ್ಮನೆ ಹೇಳಿಲ್ಲ, ಈ ರೀತಿಯಾಗಿ ಛೀಮಾರಿ ಹಾಕಿ ಆ ಅರ್ಜಿಗಳನ್ನ ವಜಾ ಮಾಡಿತ್ತು. ಇನ್ನು ರಾಜೀವ್ ಗೌಡ ಬಂಧನ ಯಾವಾಗ? ಡೇ 1 ನಿಂದ ಅಟ್ ಪ್ರೆಸೆಂಟ್ 10ನೇ ದಿನ ನಾವು ಕೇಳ್ತಾ ಇರುವಂತಹ ಪ್ರಶ್ನೆ, ಸಾರ್ವಜನಿಕರು ಕೇಳ್ತಾ ಇರುವಂತಹ ಸಹಜ ಪ್ರಶ್ನೆ ಇದು. 10 ದಿನ ಆಯ್ತು ಇಲ್ಲಿಗೆ, ಈತ ಎಲ್ಲಿದ್ದಾನೆ ಅನ್ನುವಂಥ ಒಂದೇ ಒಂದು ಕ್ಲೂ ಕೂಡ ಸಿಗ್ತಾ ಇಲ್ಲ. ಕಳೆದ 10 ದಿನಗಳಿಂದ ತಲೆಮರೆಸಿಕೊಂಡಿರುವಂತಹ ರಾಜೀವ್ ಗೌಡ ಅಲಿಯಾಸ್ ಚಪ್ಪಲಿ ರಾಜೀವ ಎಲ್ಲಿದ್ದಾನೆ ಅನ್ನುವಂಥ ಪ್ರಶ್ನೆ. ಚಪ್ಪಲಿ ರಾಜೀವನಿಗೆ ಶಿಡ್ಲಘಟ್ಟ ಪೊಲೀಸರಿಂದ 4 ನೋಟಿಸ್ ಜಾರಿ ಮಾಡಲಾಗಿದೆ. ನಿನ್ನೆ 4ನೇ ನೋಟಿಸ್ ಜಾರಿ ಮಾಡಿ ಅವರ ಮನೆಗೆ ಅಂಟಿಸಿ ಬರಲಾಯಿತು. ಮನೆಗಳಿಗೆ ಬೀಗ ಜಡಿದು ತಲೆಮರೆಸಿಕೊಂಡಿದ್ದಾನೆ, ಎಲ್ಲಿದ್ದಾರೆ ಅನ್ನುವಂಥ ಮಾಹಿತಿ, ಒಂದು ಸಣ್ಣ ಕ್ಲೂ ಕೂಡ ಪೊಲೀಸ್ ಅಧಿಕಾರಿಗಳಿಗೆ. ತಂಡೋಪತಂಡಗಳನ್ನು ರಚನೆ ಮಾಡಿಕೊಂಡು ಪೊಲೀಸರು ಹುಡುಕ್ತಾನೆ ಇದ್ದಾರೆ. ಬಟ್ ಯಾವುದೇ ರೀತಿಯಾದಂತಹ ಸುಳಿವುಗಳು ಸಿಗ್ತಾ ಇಲ್ಲ. ರಾಜ್ಯದ ಪ್ರಭಾವಿ ಸಚಿವರೊಬ್ಬರ ಶ್ರೀರಕ್ಷೆಯಲ್ಲಿದ್ದಾರೆ ಅನ್ನುವಂಥ ಶಂಕೆ, ಅನುಮಾನ ಈತ ಅಪ್ಸ್ಕ್ಯಾಂಡ್ ಆದಂಥ ದಿನದಿಂದಲೂ ಕೂಡ ಇದ್ದೇ ಇದೆ. ಈ ರೀತಿಯಾದಂಥ ಚರ್ಚೆ, ಯಾರೋ ಪ್ರಭಾವವನ್ನ ಬೀರಿ ಅರೆಸ್ಟ್ ಮಾಡಿದಂಥ ರೀತಿಯಲ್ಲಿ ಅವರಿಗೆ ಶ್ರೀರಕ್ಷೆ ಕೊಡ್ತಾ ಇದ್ದಾರೆ ಅಂತ. ರಾಜೀವ್ ವಿಚಾರದಲ್ಲಿ ಪೊಲೀಸರ ಮೇಲೆ ತೀವ್ರ ಅನುಮಾನ ಈಗ ಶುರುವಾಗ್ಬಿಟ್ಟಿದೆ. ಯಾಕಂದ್ರೆ 10 ದಿನಗಳಾಯ್ತು ಈ ವ್ಯಕ್ತಿ ಅಪ್ಸ್ಕ್ಯಾಂಡ್ ಆಗಿರುವಂಥದ್ದು. 10 ಜನರಲ್ಲಿ ಅಟ್ಲೀಸ್ಟ್ 1ರಿಂದ 2 ಈತನ ಮುಖ ಪರಿಚಯ ಇದ್ದೇ ಇರುತ್ತೆ. ಇಷ್ಟೆಲ್ಲ ಇದ್ರೂ ಕೂಡ ಸಾರ್ವಜನಿಕ ವಲಯದಲ್ಲಿ ಗುರುತಿಸಿಕೊಂಡಂತ ವ್ಯಕ್ತಿ ಎಲ್ಲಿ ಹೋಗಿದ್ದಾರೆ ಅನ್ನುವಂಥದ್ದು ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಅರೆಸ್ಟ್ ಮಾಡೋದಿರಲಿ, ಅಟ್ಲೀಸ್ಟ್ ಎಲ್ಲಿದ್ದಾರೆ ಅನ್ನುವಂಥ ಮಾಹಿತಿನೇ ಸಿಗ್ತಾ ಇಲ್ಲ ಅಂದಾಗ ಪೊಲೀಸರ ಮೇಲೆ ಒಂದಿಷ್ಟು ಅನುಮಾನಗಳು ಮೂಡ್ತಾ ಇದೆ. ನೆಪ ಮಾತ್ರಕ್ಕೆ ಹುಡುಕಾಟದ ನಾಟಕ ಮಾಡ್ತಾ ಇದ್ದಾರೆ ಪೊಲೀಸರು ಅಂತ ಜನಸಾಮಾನ್ಯರು, ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಪೇಷನ್ಸ್ ಕೂಡ ಲಿಮಿಟ್ ಮೀರಿ ಹೋಗ್ತಾ ಇದೆ. ಸೊ ಹಾಗಾಗಿ ಜನ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಇಲ್ಲಿವರೆಗೂ ಕೂಡ ಅಂದ್ರೆ ಎಫ್ಐಆರ್ ರದ್ದು ಕೋರಿ ಇವರು ಹೈಕೋರ್ಟ್ಗೆ ಹೋಗಿದ್ರು, ಅಲ್ಲಿ ಛೀಮಾರಿ ಆಯಿತು, ಅದೆಲ್ಲ ಓಕೆ. ಬಟ್ ಲಾಸ್ಟ್ ಒಂದೇ ಒಂದು ಆಸೆ ಉಳಿದುಕೊಂಡಿತ್ತು,
ಆಂಟಿಸಿಪೇಟರಿ ಬೇಲ್ ಆದ್ರೂ ಸಿಗುತ್ತೇನೋ ಅನ್ನುವಂಥ ರೀತಿಯಲ್ಲಿ. ಸೊ ಈಗ ಅದು ಕೂಡ ಇಲ್ಲ ಅನ್ನುವಂಥ ಅರ್ಥದಲ್ಲಿ ಕೋರ್ಟ್ ಚೀಮಾರೆ ಹಾಕ್ಬಿಟ್ಟಿದೆ. ಮತ್ತೆ ಅಟ್ಲೀಸ್ಟ್ ಈಗ ರಾಜ್ಯ ಸರ್ಕಾರ ಅಂದ್ರೆ ಗೃಹ ಇಲಾಖೆ ಪೊಲೀಸರಿಗೆ ಒಂದು ಖಡಕ್ ಆದಂತ ಸೂಚನೆಯನ್ನ, ಗಟ್ಟಿಯಾದಂತ ನಿರ್ಧಾರವನ್ನ ತೆಗೆದುಕೊಳ್ಳಬಹುದಾ? ಅಂದ್ರೆ ಲುಕೌಟ್ ನೋಟಿಸ್ ಹೊರಡಿಸುವಂತ ಕೆಲಸವನ್ನ ಮಾಡಬಹುದು ಅಂತ ಅನ್ಸುತ್ತಾ? ಎಸ್, ಖಂಡಿತವಾಗ್ಲೂ ಅರುಣ್. ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತಾ ಗೌಡಗೆ ಬೆದರಿಕೆ ಹಾಗೂ ಅಶ್ಲೀಲ ಪದಗಳನ್ನು ಬಳಕೆ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿಡ್ಲಘಟ್ಟ ಪೊಲೀಸರು 6 ವಿಶೇಷ ತಂಡಗಳನ್ನು ರಚನೆ ಮಾಡಿಕೊಂಡು ಆರೋಪಿ ರಾಜೀವ್ ಗೌಡಗೋಸ್ಕರ ತೀವ್ರ ಹುಡುಕಾಟವನ್ನು ಒಂದು ಕಡೆ ಮಾಡ್ತಾ ಇದ್ದಾರೆ. ಆದರೂ ಕೂಡ ಅಜ್ಞಾತ ಸ್ಥಳದಲ್ಲಿದ್ದರೂ ಕೂಡ ಹೈಕೋರ್ಟ್ಗೆ ಒಂದು ಪಿಟಿಷನ್ ಅನ್ನು ಹಾಕ್ತಾರೆ, FIR ರದ್ದು ಕೋರಿ ಅರ್ಜಿಯನ್ನು ಹಾಕೊಳ್ತಾರೆ. ಇದಾದಂಥ ಬಳಿಕ ಇವತ್ತು ಚಿಕ್ಕಬಳ್ಳಾಪುರದ 2ನೇ ಸತ್ರ ನ್ಯಾಯಾಲಯದಲ್ಲೂ ಕೂಡ ಅಷ್ಟೇ ಜಾಮೀನನ್ನು ಅಂದರೆ ನಿರೀಕ್ಷಣಾ ಜಾಮೀನನ್ನು ಕೋರಿ ಒಂದು ಅರ್ಜಿಯನ್ನು ಕೂಡ ಹಾಕೊಂತಾರೆ. ಇವತ್ತು ವಿವೇಕ್ ಸುಬ್ಬಾರೆಡ್ಡಿ ರಾಜೀವ್ ಗೌಡ ಪರವಾಗಿ ಕೂಡ ಅಷ್ಟೇ ವಕಾಲತ್ತನ್ನು ವಹಿಸಿಕೊಂಡು ಅವರು ಕೂಡ ಒಂದಷ್ಟು ವಾದವನ್ನ ಮಾಡ್ತಾರೆ. ಆರೋಪಿ ಈಗಾಗಲೇ ಆ ರೀತಿಯಾಗಿ ಪದ ಬಳಕೆಯನ್ನ ಮಾಡಿರುವಂತದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಷಮೆಯನ್ನು ಕೂಡ ಕ್ಷಮೆ ಕೇಳಿದ್ದಾರೆ. ಜೊತೆಗೆ ಅದನ್ನು ಕೂಡ ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಷ್ಟೇ ಈಗಾಗಲೇ ಅದನ್ನು ಹಾಕಿದ್ದಾರೆ. ಆ ನಿಟ್ಟಿನಲ್ಲಿ ಆತನಿಗೆ ಒಂದು ನಿರೀಕ್ಷಣಾ ಜಾಮೀನನ್ನು ಕೊಡಿ, ಆತ ವಿಚಾರಣೆಗೆ ಹಾಜರಾಗ್ತಾನೆ ಅಂತಲೂ ಕೂಡ ವಾದ ಮಾಡಿದ್ರು. ಆದರೆ ಇಲ್ಲೊಂದು ಕಡೆ ಈ ಒಂದು ಅಮೃತಾ ಗೌಡ ಪರವಾಗಿ ಕೂಡ ಅಷ್ಟೇ ಸುಮತಿ ಅವರು ಕೂಡ ವಾದ ಮಾಡಿದಂಥ ವೇಳೆಯಲ್ಲಿ ಅವರು ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ನಿರೀಕ್ಷಣಾ ಜಾಮೀನನ್ನು ಕೊಡಬಾರ್ದು. ಯಾಕಂತಂದ್ರೆ ಆರೋಪಿ ಈ ರೀತಿಯಾಗಿ ಮಹಿಳೆಯರ ಗೌರವಕ್ಕೆ ಧಕ್ಕೆ ತರುವಂತ ನಿಟ್ಟಿನಲ್ಲಿ ಅಶ್ಲೀಲವಾದಂಥ ಪದಗಳನ್ನು ಬಳಕೆಯನ್ನ ಮಾಡಿದ್ದಾರೆ. ಇದುವರೆಗೂ ಕೂಡ ಅಷ್ಟೇ ಪೊಲೀಸರ ವಿಚಾರಣೆಗೆ ಆತ ಬಂದಿಲ್ಲ. ಜೊತೆಗಾಗಿ ಪೊಲೀಸರಿಗೂ ಕೂಡ ಅಷ್ಟೇ ಸಿಕ್ಕಿಲ್ಲ. 4 ನೋಟಿಸ್ಗಳನ್ನು ಈಗಾಗಲೇ ನಾವು ಸರ್ವ್ ಮಾಡಿದ್ದೀವಿ. 4 ನೋಟಿಸ್ ಕೊಟ್ಟರು ಕೂಡ ಅಷ್ಟೇ ಆತನ ಪತ್ತೆ ಇಲ್ಲ. ಜೊತೆಗೆ ಅನೇಕ ತಂಡಗಳನ್ನು ರಚನೆ ಮಾಡ್ಕೊಂಡು ಹುಡುಕಾಟ ಮಾಡಿದ್ರು ಕೂಡ ಅಷ್ಟೇ ಆತ ಸಿಗ್ತಾ ಇಲ್ಲ. ಯಾಕಂದ್ರೆ ಆತನ ಮೇಲೆ ಒಟ್ಟು 16 ಪ್ರಕರಣಗಳಿದ್ದಾವೆ ಅಂತ ಹೇಳ್ಬಿಟ್ಟು ಚಿಕ್ಕಬಳ್ಳಾಪುರ SP ಕೂಡ ಹೇಳಿದ್ರು. ಈ ನಿಟ್ಟಿನಲ್ಲಿ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದ್ದಂಥ ಕಾರಣಕ್ಕೋಸ್ಕರ ಈತ ಈ ರೀತಿ ತಪ್ಪಿಸ್ಕೊಂಡು ಓಡಾಟವನ್ನು ಮಾಡ್ತಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಆತನಿಗೆ ಯಾವುದೇ ಕಾರಣಕ್ಕೂ ನಿರೀಕ್ಷಣಾ ಜಾಮೀನನ್ನು ಕೊಡಬಾರದು ಅನ್ನುವ ನಿಟ್ಟಿನಲ್ಲಿ ಕೂಡ ಅಷ್ಟೇ ವಾದವನ್ನು ಮಾಡ್ತಾರೆ. ಈ ಕಡೆ ವಾದ ಮತ್ತು ಪ್ರತಿವಾದವನ್ನು ಆಲಿಸಿದಂತಹ ಬಳಿಕ ಚಿಕ್ಕಬಳ್ಳಾಪುರದ 2ನೇ ಸತ್ರ ನ್ಯಾಯಾಲಯ ಇವತ್ತು ನಿರೀಕ್ಷಣಾ ಜಾಮೀನನ್ನು ಕೋರಿ ಹಾಕಿದಂತಹ ಅರ್ಜಿಯನ್ನು ಸದ್ಯಕ್ಕೆ ವಜಾ ಮಾಡಿದೆ. ಜೊತೆಗೆ ತನಿಖೆಯನ್ನು ಮುಂದುವರಿಸಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅಷ್ಟೇ ಪೊಲೀಸರಿಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಚಿಕ್ಕಬಳ್ಳಾಪುರ SP ಕೂಡ ಅಷ್ಟೇ ಈ ಒಂದು ಪ್ರಕರಣ ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಯಾಕಂದ್ರೆ 10 ದಿನ ಆಯಿತು, 10 ದಿನದಿಂದಲೂ ಕೂಡ ಆರೋಪಿ ಬಗ್ಗೆ ಒಂದು ಸಣ್ಣ ಸುಳಿವು ಕೂಡ ಇಲ್ಲ ಅಂದಂಥ ವೇಳೆಯಲ್ಲಿ ಎಲ್ಲೋ ಒಂದು ಕಡೆ ಪ್ರೆಷರ್ ಅನ್ನುವಂಥದ್ದು ಇದೆ. ರಾಜಕೀಯವಾಗಿ ಕೂಡ ಅಷ್ಟೇ ಈ ಒಂದು ಪ್ರಕರಣ ಟರ್ನ್ ಆಗ್ತಿರುವಂಥ ಕಾರಣಕ್ಕೋಸ್ಕರ ಆರೋಪಿಯನ್ನು ಶತಾಯಗತ ಹಿಡಿಲೇಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ತಮ್ಮ ಸಿಬ್ಬಂದಿಯವರಿಗೂ ಕೂಡ ಅಷ್ಟೇ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರಂತೆ 6 ತಂಡಗಳು, 3 ಜನ ಸರ್ಕಲ್ ಇನ್ಸ್ಪೆಕ್ಟರ್ಗಳು, 3 ಜನ ಸಬ್ ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಒಟ್ಟು 6 ತಂಡಗಳಾಗಿ ಈಗಾಗಲೇ ಒಂದು ಕಡೆ ಹುಡುಕಾಟವನ್ನು ಮುಂದುವರಿಸ್ತಿರುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಗೃಹ ಇಲಾಖೆ ಜೊತೆ ಕೂಡ ಅಷ್ಟೇ ಈಗಾಗಲೇ ಒಂದಷ್ಟು ಚರ್ಚೆಗಳನ್ನು ಮಾಡ್ತಿದ್ದಾರೆ. ಯಾಕಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 10 ದಿನಗಳಿಂದ ಹುಡುಕಾಟ ಮಾಡ್ತಿದ್ರು ಕೂಡ ಆರೋಪಿ ಬಗ್ಗೆ ಯಾವುದೇ ರೀತಿಯಂತ ಸುಳಿವಿಲ್ಲ. ಆ ಕಾರಣಕ್ಕೋಸ್ಕರನೇ ಯಾವುದಾದ್ರೂ ಒಂದು ತನಿಖಾ ಏಜೆನ್ಸಿಯ ಮೂಲಕವಾಗಿ ಲುಕೌಟ್ ನೋಟಿಸ್ ಅನ್ನು ಜಾರಿ ಮಾಡುವಂತಹದ್ದ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಚರ್ಚೆಗಳನ್ನು ಮಾಡ್ತಿರುವಂಥದ್ದು. ಯಾಕಂದ್ರೆ ಇಲ್ಲಿ ಆರೋಪಿ 10 ದಿನ ಆಯಿತು, ಆಲ್ಮೋಸ್ಟ್ ಬೇರೆ ಒಂದು ದೇಶಕ್ಕೂ ಕೂಡ ಅಷ್ಟು ಹೋಗುವಂಥ ಸಾಧ್ಯತೆಗಳಿರುವಂಥದ್ದು. ಒಂದು ವೇಳೆ ಲುಕೌಟ್ ನೋಟಿಸ್ ಏನಾದರೂ ಹೊರಡಿಸಿದಂಥ ವೇಳೆಯಲ್ಲಿ ಯಾವುದೇ ಏರ್ಪೋರ್ಟ್ಗೆ ಹೋದ್ರೂ ಕೂಡ ಅಷ್ಟೇ ಇಮಿಡಿಯೇಟ್ ಆಗಿ ವಿಚಾರ ಗೊತ್ತಾಗುತ್ತೆ, ಅರೆಸ್ಟ್ ಮಾಡಬಹುದು ಅನ್ನೋಂಥ ಒಂದು ಕಾರಣಕ್ಕೋಸ್ಕರ ಲುಕೌಟ್ ನೋಟಿಸ್ ಹೊರಡಿಸುವಂಥದ್ರ ಬಗ್ಗೆ ಕೂಡ ಈಗಾಗಲೇ ಚರ್ಚೆಗಳನ್ನು ಗೃಹ ಇಲಾಖೆ ಜೊತೆ ಮಾಡ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಇದೊಂದು ಪೊಲೀಸರ ಒಂದು ವೈಫಲ್ಯ ಅಂತಲೇ ಹೇಳ್ಬೋದು. ಯಾಕಂದರೆ ಒಬ್ಬ ಆರೋಪಿಯನ್ನು ಹಿಡಿಯೋದಕ್ಕೆ 10 ದಿನಗಳು ತಗೊಳ್ತಾರ. ಅದರಲ್ಲೂ ಕೂಡ ಅಷ್ಟೇ ಈಗಿರುವಂಥ ಟೆಕ್ನಾಲಜಿ ಆಗಿರ್ಬೋದು, ನಮ್ಮ ರಾಜ್ಯದ ಪೊಲೀಸರ ಒಂದು ಕಾರ್ಯವೈಖರಿಯನ್ನು ಗಮನಿಸ್ತಾ ಇದ್ರೆ ಇಂತಹ ಒಂದು ಪ್ರಕರಣದಲ್ಲಿ ಆರೋಪಿ ನೀಡಕ್ಕೆ ಇಷ್ಟು ದಿನ ತಗೊಳ್ಕೊಳ್ಳೋ ಚಾನ್ಸಸ್ ಇಲ್ಲ. ಆದರೂ ಕೂಡ ಎಲ್ಲೋ ಒಂದು ಕಡೆ ಒಂದಷ್ಟು ಆರೋಪಗಳು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ಮತ್ತು ಪಬ್ಲಿಕ್ ಆಗಿರ್ಬೋದು ಹೇಳ್ತಾ ಇರುವಂಥದ್ದು ಒಬ್ಬ ಮಿನಿಸ್ಟರ್ನ ಒಂದು ಸಹಾಯ ಆತನಿಗೆ ಸಿಗ್ತಾ ಇದೆ. ಆ ಒಂದು ಕಾರಣಕ್ಕೋಸ್ಕರ ಆತನನ್ನು ಹಿಡಿಯೋದಕ್ಕೆ ಪೊಲೀಸರ ಒಂದು ಕಡೆ ಹಿಂದೇಟನ್ನು ಹಾಕ್ತಿದ್ದಾರೆ ಅಂತ ಹೇಳ್ಬಿಟ್ಟು ಕೂಡ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಿರುವಂಥದ್ದು. ಈ ಬೆನ್ನಲ್ಲೇ ಪೊಲೀಸರ ನೆಕ್ಸ್ಟ್ ಸ್ಟೆಪ್ ಏನು ತಗೊಂತಾರೆ? ಯಾಕಂದರೆ ಕೇವಲ ಟೀಮ್ಗಳನ್ನು ಮಾಡ್ಕೊಂಡು ಹುಡುಕ್ತಾ ಇದ್ದೀವಿ ಅಂತ ಹೇಳ್ಕೊಂಡೇ ಹೋಗ್ತಾರೆ, ಅಥವಾ ಬೇರೆ ರೀತಿಯಾಗಿ ಲುಕೌಟ್ ನೋಟಿಸನ್ನು ಹೊರಡಿಸುವಂಥದ್ದು, ಅಥವಾ ಈ ಒಂದು ಪ್ರಕರಣವನ್ನು ಶಿಡ್ಲಘಟ್ಟ ಪೊಲೀಸರಿಗೆ ಅಷ್ಟೇ ಅಲ್ಲದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣವನ್ನು CIDಗೆ ವಹಿಸುವಂಥದ್ದು ಅಥವಾ ವಿಶೇಷ ತನಿಖಾ ತಂಡವನ್ನು ಏನಾದರೂ ರಚನೆ ಮಾಡಿಕೊಂಡು ಈ ಒಂದು ಆರೋಪಿಯನ್ನು ಹಿಡಿಯೋದಕ್ಕೆ ಪೊಲೀಸರಾಗಿರ್ಬೋದು ಮತ್ತು ಸರ್ಕಾರ ಮುಂದಾಗುತ್ತಾ ಅನ್ನುವಂಥದ್ದು ನೋಡಬೇಕಾಗಿರುತ್ತೆ. ಅರುಣ್, ಇದ್ರ ಜೊತೆಗೆ ಮಂಜು, ಆರೋಪಿಯನ್ನ ಹಿಡಿಯಕ್ಕಾಗ್ತಾ ಇಲ್ಲ ಅನ್ನೋಂಥದ್ದು ಒಂದು ಕಡೆ, ದಟ್ಸ್ ಫೈನ್. ಮತ್ತೊಂದು ಕಡೆ ಈ ವ್ಯಕ್ತಿ ಮಾತನಾಡಿರುವಂತ ಆಡಿಯೋ ವೈರಲ್ ಆದ ದಿನದಿಂದ ಒಂದಿಷ್ಟು ಜನ ಮಾತನಾಡಿರೋದು, ಅಂದ್ರೆ ಕಾಂಗ್ರೆಸ್ ನಾಯಕರು ಮಾತನಾಡಿರೋದನ್ನ ನಾವು ನೋಡಿದ್ವಿ. ಅಂದ್ರೆ ಸಮರ್ಥನೆ ಮಾಡ್ಕೊಂಡಿಲ್ಲ ಅಂದ್ರೂ ಕೂಡ ಸಾಫ್ಟ್ ಕಾರ್ನರ್ ಅಲ್ಲಿ ಮಾತನಾಡಿದ್ರು, ಆ ವ್ಯಕ್ತಿ ಹಾಗಲ್ವಲ್ಲ, 10 ವರ್ಷದಿಂದ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಅಂತ. ಸೊ ಹಾಗಾಗಿ ಸಾರ್ವಜನಿಕ ವಲಯದಲ್ಲಿ ಈ ಬಗ್ಗೆ ಒಂದಿಷ್ಟು ಅಪಸ್ವರಗಳಿದೆ, ಯಾರಾದ್ರೂ ಶಿರಕ್ಷೆ ಕೊಡ್ತಾ ಇದ್ದಾರೇನೋ ಅಂತ. ಈಗ ಅಧಿವೇಶನ ನಡೀತಾ ಇರೋದ್ರಿಂದ ಮತ್ತೆ ಮಂಗಳವಾರ ಮತ್ತೆ ಇದು ಏನಾದರೂ ಚರ್ಚೆಗೆ ಬರುವಂತ ಸಾಧ್ಯತೆಗಳಿದೆಯಾ? ಯಾಕಂದ್ರೆ ಹೈಕೋರ್ಟ್ ಅಲ್ಲಿ FIR ರದ್ದು ಕೋರಿರೋದು ವಜಾ ಆಯಿತು ಅರ್ಜಿ, ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕೋರ್ಟ್ನಲ್ಲೂ ಕೂಡ ಈಗ ವಜಾ ಆಗಿರುವಂತದ್ದು. ಸೊ ಸದನದಲ್ಲಿ ಮತ್ತೆ ಚರ್ಚೆಗೆ ಬರಬಹುದಂತ ಅನ್ಸುತ್ತೆ ಇದು.
ಖಂಡಿತವಾಗ್ಲೂ ಅರುಣ್, ಯಾಕಂದ್ರೆ ವಿರೋಧ ಪಕ್ಷದವರು ಇದನ್ನೇ ಒಂದು ದೊಡ್ಡ ಅಸ್ತ್ರವಾಗಿ ಇಟ್ಕೊಳ್ತಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಕಡೆ ವಿರೋಧ ಪಕ್ಷದವರು ತಮ್ಮದೇ ಪಕ್ಷದಲ್ಲಿರುವಂತಹ ಒಬ್ಬ ಮುಖಂಡ, ಅದರಲ್ಲೂ ಕೂಡ ಕಾಂಗ್ರೆಸ್ನ ಮುಖಂಡ, ಈ ರೀತಿಯಾಗಿ ಸರ್ಕಾರಿ ಅಧಿಕಾರಿಗೆ ನೇರವಾಗಿ ಬೆದರಿಕೆಯನ್ನ ಹಾಕ್ತಾರೆ, ಕೊಲೆ ಮಾಡ್ತೀನಿ ಅಂತ ಹೇಳ್ತಾರೆ, ಜೊತೆಗೆ ನಾನು ಬಂದು ಸುಟ್ಟಾಕ್ತೀನಿ ಅಂತ ಹೇಳ್ತಾರೆ. ಈ ರೀತಿಯಂತ ಪದ ಬಳಕೆ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಯಾಕಂದ್ರೆ ಆಲ್ಮೋಸ್ಟ್ ಪ್ರಕರಣ ಆಗಿ 10 ದಿನ ಆಗ್ತಿದೆ, 10 ದಿನ ಆದರೂ ಕೂಡ ಇನ್ನೂ ಆರೋಪಿಯ ಬಗ್ಗೆ ಯಾವುದೇ ರೀತಿಯಂತ ಮಾಹಿತಿ ಇಲ್ಲ. ಪೊಲೀಸರನ್ನು ಕೇಳ್ತಾರೆ, ಕೇಳಿದಂಥ ವೇಳೆಯಲ್ಲಿ ಇಲ್ಲ ನಾವು ಟೀಮ್ಗಳನ್ನ ಮಾಡ್ಕೊಂಡಿದ್ದೀವಿ, ನಮ್ಮ ಎಫರ್ಟ್ ನಾವು ಹಾಕ್ತಾ ಇದ್ದೀವಿ ಅಂತ ಹೇಳ್ತಾರೆ. ಒಬ್ಬ ಆರೋಪಿಯನ್ನ ಹಿಡಿಯೋದಕ್ಕೆ ಪೊಲೀಸರಿಗೆ ಇಷ್ಟು ದಿನಗಳ ಅವಕಾಶ ಬೇಕಾಗಿದೆಯಾ? ಜೊತೆಗೆ ಪ್ರಮುಖವಾಗಿ ಆತನು ಕೂಡ ಅಷ್ಟೇ ಕಾಂಗ್ರೆಸ್ನ ಮುಖಂಡ, ಜೊತೆಗೆ ಗೃಹ ಸಚಿವರು ಹೇಳ್ತಾರೆ ಇಲ್ಲ ನಾವು ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದೀವಿ, ಆತನಿಗೆ ಪೊಲೀಸರ ಕಾರ್ಯವೈಖರಿ ಏನು ಅನ್ನೋಂಥದ್ರ ವಿಚಾರ ಗೊತ್ತಿದೆ, ಬಹುತೇಕ ಆತ ತಪ್ಪಿಸ್ಕೊಂಡಿರ್ಬೋದು, ನಾವು ಹುಡುಕ್ತೀವಿ ಅಂತ ಹೇಳ್ತಿದ್ರೆ. ಸಿಎಂ ಸಿದ್ದರಾಮಯ್ಯ ಅವರು ಒಂದು ಕಡೆ ಹೇಳ್ತಾರೆ ನಾನು ಇಮಿಡಿಯೇಟ್ ಆಗಿ ನನ್ನ ಆಕ್ಷನ್ ತಗೊಳ್ಳಿ ಅಂತ ಹೇಳಿದ್ದೀನಿ, ಅರೆಸ್ಟ್ ಮಾಡಿ ಅಂತಾನು ಹೇಳಿದ್ದೀನಿ. ಇಷ್ಟೆಲ್ಲ ಆದರೂ ಕೂಡ ಅಷ್ಟೇ ಎಲ್ಲೊಂದು ಕಡೆ ಸರ್ಕಾರದಿಂದ ಸಾಫ್ಟ್ ಕಾರ್ನರ್ ಇದೆಯಾ? ಆತನನ್ನು ಬಂಧನ ಮಾಡುವಂಥದ್ದು ಬೇಡ, ಅಥವಾ ಸರ್ಕಾರ ಬಂಧನ ಮಾಡುವಂಥದ್ದಕ್ಕೆ ಡಿಲೇ ಮಾಡ್ತು ಅಂದರೆ, ಪೊಲೀಸ್ ಇಲಾಖೆ ಡಿಲೇ ಮಾಡ್ತು ಅಂತಂದರೆ ಕೋರ್ಟ್ನಿಂದ ನಿರೀಕ್ಷಣಾ ಜಾಮೀನು ಅಥವಾ FIR ರದ್ದುಕೋರಿ ಏನಾದರೂ ಪಿಟಿಷನ್ ಫೈಲ್ ಮಾಡ್ಕೊಂಡು ಅಂತ ಹೇಳಿ ಈತನ ಪರವಾಗಿ ಬಂತು ಅಂದರೆ ಆತ ಸೇಫ್ ಆಗ್ಬೋದು, ಬಂಧನದಿಂದ ಮುಕ್ತಿ ಮಾಡ್ಬೋದು ಅನ್ನುವಂಥ ಒಂದು ಪ್ಲಾನಿಂಗ್ ಅನ್ನುವಂಥದ್ದು ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಿರುವಂಥದ್ದು. ಇನ್ನು ಸೆಷನ್ನಲ್ಲೂ ಕೂಡ ಅಷ್ಟೇ ಈ ಒಂದು ವಿಚಾರವನ್ನೇ ಮುಂದಿಟ್ಕೊಂಡು ಈ ಬಾರಿ ತೀವ್ರ ತರಾಟೆಯನ್ನು ತೆಗೆದುಕೊಳ್ಬೇಕು ಅನ್ನೋಂಥ ನಿರ್ಧಾರವನ್ನು ಕೂಡ ಈಗಾಗಲೇ ವಿರೋಧ ಪಕ್ಷದವ್ರು ಮಾಡ್ತಾ ಇರುವಂಥದ್ದು. ಅದಕ್ಕೆ ಪೂರಕವಾಗಿ ಎಲ್ಲ ರೀತಿಯಂಥ ಒಂದಷ್ಟು ಮಾಹಿತಿಗಳನ್ನು ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ FIR ಆಗುತ್ತೆ, FIR ಆದಂಥ ಬಳಿಕ ಆತನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡೋದಲ್ಲ, ಅರೆಸ್ಟ್ ಮಾಡದೆ ಇದ್ರೂ ಕೂಡ ಅಷ್ಟೇ ಕೇವಲ ಮೀನಾಮೇಶವನ್ನು ಎಣಿಸ್ಕೊಂಡು ಇವರು 10-12 ದಿನ ಆದರೂ ಕೂಡ ಆರೋಪಿ ಹಿಡಿದಿಲ್ಲ ಅಂತಂದ್ರೆ ಎಲ್ಲೊಂದು ಕಡೆ ಪೊಲೀಸರಾಗಿರ್ಬೋದು ಮತ್ತು ಸರ್ಕಾರ ಆರೋಪಿಯ ಪರವಾಗಿ ಇದೆಯಾ ಅನ್ನುವಂಥ ಒಂದಷ್ಟು ಅನುಮಾನಗಳು ಮೂಡ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ವಿರೋಧ ಪಕ್ಷದವರು ಕೂಡ ಅಷ್ಟೇ ಸೆಷನ್ ಅಲ್ಲಿ ಈ ಒಂದು ವಿಚಾರವನ್ನು ಚರ್ಚೆ ಮಾಡೋದಕ್ಕೆ ತೀರ್ಮಾನವನ್ನು ಮಾಡ್ಕೊಂಡಿರುವಂತಹದ್ದು. ಅರುಣ್, ಥ್ಯಾಂಕ್ ಯು ಮಂಜು.